ನಮಸ್ಕಾರ ವೀಕ್ಷಕರೇ, ಅಗ್ರಿ ಲೈನ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಈ ವಿಡಿಯೋದ ವಿಶೇಷತೆ ಏನಂತಂದ್ರೆ, ಆಲ್ರೆಡಿ ನಿಮ್ಮ PUC ಎಕ್ಸಾಮ್ ಮುಗ್ದಿದೆ, ಒಂದು ಮಾರ್ಕ್ಸ್ ಫಿಕ್ಸ್ ಆಗಿದೆ. ಈಗ ನಿಮ್ದು ಆಲ್ರೆಡಿ ನೀವು ಬರೋದಾಗಿದೆ ಎಕ್ಸಾಮು. ಭಾಳ ಆದ್ರೆ ನೆಕ್ಸ್ಟ್ ಸೆಕೆಂಡ್ ಥರ್ಡ್ ಚಾನ್ಸಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೋದು. ಬಟ್ ಇನ್ ಜನರಲ್ ಆಗಿ ಏನು ನೀವು ಫಸ್ಟ್ ಚಾನ್ಸಲ್ಲಿ ಏನು ಎಕ್ಸಾಮ್ ಬರೆದಿದ್ದೀರಲ್ಲ, ನಿಮ್ದೊಂದು ಮಾರ್ಕ್ಸ್ ಫಿಕ್ಸ್ ಆಗಿದೆ ಈಗ. ಸೊ CET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ, ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಿ. ಆ ಒಂದು ಎಲ್ಲ ಸೇರಿ ಎಷ್ಟು ಮಾರ್ಕ್ಸ್ ಬಂದರೆ ಯು ವಿಲ್ ಗೆಟ್ ಅ ಗುಡ್ ರ್ಯಾಂಕ್. ಚೆನ್ನಾಗಿರೋ ರ್ಯಾಂಕ್ ಬರಬೇಕು, ಚೆನ್ನಾಗಿರೋ ಕಾಲೇಜ್ ಸಿಗಬೇಕಂತಂದರೆ ಎಷ್ಟು ರ್ಯಾಂಕ್ ಬರಬೇಕು ಅಥವಾ ಎಲ್ಲೋ ಒಂದು ಕಾಲೇಜ್ ಸಿಗಬೇಕಂದ್ರೆ ಎಷ್ಟು ನಿಮ್ಮದು ಮಾರ್ಕ್ಸ್ ಬರಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾವು ಡಿಸ್ಕಷನನ್ನು ಮಾಡೋಣ ಅಂತ. ಮೊದಲನೇದಾಗಿ ನೋಡೋದಾದರೆ ನಮಗೇನು ಗೊತ್ತಿರಬೇಕಂತಂದರೆ, ರ್ಯಾಂಕ್ ಕೊಡಬೇಕಂದ್ರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ದು ರ್ಯಾಂಕ್ ಕೊಡಬೇಕಂತಂದರೆ ಮೇನ್ ಏನಂತಂದರೆ ನಿಮ್ಮ PUC ಮಾರ್ಕ್ಸು, CET ಮಾರ್ಕ್ಸು, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸು ಮೂರನ್ನು ಕನ್ಸಿಡರ್ ಮಾಡ್ತಾರೆ. ಅದು ನಮಗೆ ಗೊತ್ತಿರಬೇಕು. ಇದು ವೆಟರ್ನರಿಗೆ ಬರೋದಿಲ್ಲ. ವೆಟರ್ನರಿ ಬಿಟ್ಟು ರಿಮೈನಿಂಗ್ ಎಲ್ಲ ಕೋರ್ಸ್ಗಳಿಗೆ ಅಪ್ಲಿಕೇಬಲ್ ಆಗ್ತೈತಿ ಈ ಒಂದು ರ್ಯಾಂಕು. ಸೊ ನಮ್ಮದು ಏನಾಗಬೇಕಂತಂದರೆ, ಇದೇನು ಫೈನಲ್ ಇದೆಯಲ್ಲ, ಟೋಟಲ್ ಮಾರ್ಕ್ಸ್ ಎಲ್ಲ ಸೇರಿ ನಿಮ್ಮದು ಅಟ್ಲೀಸ್ಟ್ ಎಷ್ಟು ಬರಬೇಕು? 75 ಬರಬೇಕು. ಲೀಸ್ಟ್ ಇದು, ನಾಟ್ ಹೈಯೆಸ್ಟ್, ಲೀಸ್ಟ್ 75 ನಿಮ್ದು ಅಟ್ಲೀಸ್ಟ್ 75 ಮಾರ್ಕ್ಸ್ ಬಂತು ಅಂದ್ಕೋರಿ. ಅಟ್ಲೀಸ್ಟ್ 75 ಮಾರ್ಕ್ಸ್ ಬಂತಂದ್ರೆ ಯು ಹ್ಯಾವ್ ಅ ಚಾನ್ಸ್ ಟು ಗೆಟ್ ಅ ಅಗ್ರಿಕಲ್ಚರ್ ಆರ್ ಹಾರ್ಟಿಕಲ್ಚರ್ ಅಥವಾ ಫಾರೆಸ್ಟ್ರಿ, ಅಗ್ರಿ ಮಾರ್ಕೆಟಿಂಗ್, ಸಿರಿಕಲ್ಚರ್, ಫಿಶರಿ ಸೈನ್ಸ್ ಯಾವುದಾದ್ರೂ ಒಂದು ಸೀಟ್ ಸಿಗೋ ಚಾನ್ಸ್ ಇರ್ತೈತಿ. ಓಕೆ, ಸೊ ಇಲ್ಲಿಗ ನಾನು ನಿಮ್ಗೆ ಹೇಳಿದೆ, ಈಗ ಇಷ್ಟು 75 ಬರಬೇಕಂದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರಬೇಕಾಗ್ತೈತಿ. ಸೊ ಇಲ್ಲಿ ಒಂದು ನಾವು ಸಣ್ಣ ಒಂದು ರೇಂಜ್ ಇಟ್ಕೊಂಡು ಒಂದು ಸಣ್ಣ ಸ್ಮಾಲ್ ಒಂದು ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ತೋರಿಸ್ತೀನಿ ನಾನು, ಯಾವ ರೇಂಜಲ್ಲಿ ನಿಮ್ಮ ಮಾರ್ಕ್ಸ್ ಇದ್ದರೆ ಇಷ್ಟು ಬರ್ತದೆ ಅಂಥೇಳಿ. ಈಗ ಆಲ್ರೆಡಿ ನೀವು PUC ಮಾರ್ಕ್ಸ್ ಮುಗಿಸಿರಿ, 70 to 90% ರೇಂಜಲ್ಲಿ ನಿಮಗೆ ಮಾರ್ಕ್ಸ್ ಬರ್ತದೆ ಅನ್ಕೋರಿ. ಸ್ವಲ್ಪ ಜನರಿಗೆ more than 70 ಬರ್ಬೋದು, more than 90 ಬರ್ಬೋದು, ಸ್ವಲ್ಪ ಜನರಿಗೆ less than 17 ಬರ್ಬೋದು. ಬಟ್ ಮೇಜರ್ ಸ್ಟೂಡೆಂಟ್ಸ್ದು ಒಂದು ರೇಂಜ್ ನಾನಿಲ್ಲಿ ಇಟ್ಕೊಂಡಿದ್ದೀನಿ, 70 to 90%. ಇದರಲ್ಲಿ ನಾವು 80% ಇಟ್ಕೊಂಡು ಕನ್ಸಿಡರನ್ನು ಮಾಡೋಣ ಅಂತ. ಇಲ್ಲಿಂದ ಎಷ್ಟು ಪರ್ಸೆಂಟ್ ತೊಗೊತಾರೆ? 25% ವೇಟೇಜ್ ಇರ್ತೈತಿ PUC ಮಾರ್ಕ್ಸಿಗೆ, 25% ವೇಟೇಜ್ ಇರ್ತೈತಿ CET ಮಾರ್ಕ್ಸಿಗೆ, 50% ವೇಟೇಜ್ ಇರ್ತೈತಿ ಪ್ರಾಕ್ಟಿಕಲ್ ಮಾರ್ಕ್ಸಿಗೆ. ಇವು ಮೂರು ಸೇರಿ ಏನಂತಂದ್ರೆ ನಿಮ್ಮ ರ್ಯಾಂಕ್ ಕೊಡ್ತಾರೆ. ಸೊ ಇಲ್ಲೇನು ಇಟ್ಕೊಳ್ಳೋಣ ಅಂತಂದ್ರೆ ನಾವು ಒಂದು 40 ಇಟ್ಕೊಳ್ಳೋಣ ಅಂತ. ನಿಮಗೆ 40% ಮಾರ್ಕ್ಸ್ ಬಂತು ಅನ್ಕೋರಿ CETಯಲ್ಲಿ. ಪ್ರಾಕ್ಟಿಕಲಲ್ಲಿ ಒಂದು 90% ಅನ್ಕೊಳ್ಳೋಣ ಅಂತ. ನಾವು ಪ್ರಾಕ್ಟಿಕಲಲ್ಲಿ 90% ಮಾರ್ಕ್ಸ್ ನಿಮಗೆ ಬರ್ತಾವೆ ಅನ್ಕೋರಿ. ಬಂತಂದರೆ ಎಷ್ಟು ಇದು ಇಲ್ಲಿ 75 ಬರಬೇಕಂದ್ರೆ ಎಷ್ಟು ಬರಬೇಕು ಅನ್ನೋದನ್ನು ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ. ಈ 80ದ ಒಂದು 25% ಅಂತಂದರೆ ಇದು 20 ಆಗ್ತೈತಿ, 40ದ 25% ಅಂತಂದರೆ 10 ಆಗ್ತೈತಿ, 50% 90% ಅದು 50% ಅಂತಂದರೆ 45 ಆಗ್ತೈತಿ. ಸೊ ಎಲ್ಲ ಸೇರಿ ಎಷ್ಟಾಗ್ತೈತಿ ಇಲ್ಲಿದು? ಎಲ್ಲ ಸೇರಿ ನಿಮ್ಗೆ ಎಕ್ಸಾಕ್ಟ್ಲಿ 75% ಮಾರ್ಕ್ಸ್ ಆಗ್ತೈತಿ. ಸೊ ಇದು ನಿಮ್ದು ಲೋಯೆಸ್ಟ್ ರೇಂಜ್, ತಿಳಿದ? ಲೋಯೆಸ್ಟ್ ರೇಂಜ್. ನಿಮಗೆ ಇನ್ನೂ ಇದು ಚೆನ್ನಾಗಿರೋ ಕಾಲೇಜ್ ಬೇಕಂತಂದ್ರೆ ಇದು 80% ಆಗ್ಬೇಕಂದ್ರೆ ನಿಮಗೆ ಎಲ್ಲೆಲ್ಲಿ ಇನ್ಕ್ರೀಸ್ ಮಾಡಲಿಕ್ಕೆ ಸಾಧ್ಯದ ನೋಡ್ಕೊರಿ. ಇನ್ನೂ 5% ಸಾಧ್ಯ ಎಲ್ಲಿ ಅದಪ್ಪ ಅಂತಂದ್ರೆ, ಇಲ್ಲಿ 90 ಬದಲಿ 100% ತಗೋರಿ. ನೀವು ಎಷ್ಟು ತಗೊಳ್ಳೋದು? 90 ಬದಲಿ 100% ಏನಾದರೂ ನೀವು ತಗೊಂಡ್ರೆ, 100% ನೀವೇನಾದರೂ ತಗೊಂಡ್ರೆ ಇಲ್ಲಿ ಇದು 75 ಬದಲಿ 80 ಆಗ್ತೈತಿ. ಅಥವಾ ಇಲ್ಲಿ ನೀವು 80 ಬದಲಿ 90% ತಗೋರಿ. ಇಲ್ಲಿ 80 ಬದಲಿಗೆ 90% ಇತ್ತಂದ್ರೆ ಇಲ್ಲಿ 2.5% ಇನ್ಕ್ರೀಸ್ ಆಗ್ತೈತಿ. ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಪ್ರತಿಯೊಂದನ್ನು ನಾನು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಒಂದು ಆವ್ರೇಜ್ ನಾನು ಹೇಳ್ತಾ ಇದ್ದೀನಿ. 80% ಇನ್ ಯುವರ್ PUC, 40% ಇನ್ ಯುವರ್ CET, 90% ಇನ್ ಯುವರ್ ಪ್ರಾಕ್ಟಿಕಲ್ ಮಾರ್ಕ್ಸ್. ಇಷ್ಟು ನೀವು ತಗೊಂಡ್ರೆ ಯು ಹ್ಯಾವ್ ಅ ಚಾನ್ಸ್ ಟು ಗೆಟ್ ಎನಿ ಫಾರ್ಮ್ ಸೈನ್ಸ್ ಕೋರ್ಸ್ ಈ ರೇಂಜಿಗೆ ಬಂತಂದ್ರೆ. ಇಲ್ಲಪ್ಪ ನಮಗೆ ಟಾಪ್ ಕಾಲೇಜೇ ಬೇಕು, GK VKನೇ ಬೇಕು ನಮಗೆ. ಸ್ವಲ್ಪ ಜನರು ಅಂತಿರ್ತಾರೆ ನಮಗೆ GK VKನೇ ಬೇಕು.
ನಾನು ವೆಟರ್ನರಿ ಮಾತಾಡ್ತಲ್ಲ ಇದರಲ್ಲಿ, ವೆಟರ್ನರಿ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು. ಜಿ ಕೆ ವಿ ಕೆನೇ ಬೇಕು ನಮಗಂತಂದ್ರೆ ದಿಸ್ ಶುಡ್ ಬಿ 80+. ಫೈನಲ್ ಏನಿರ್ತೈತಲ್ಲ ಇದು 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 ಸೇರಿ ಫೈನಲ್ ಶುಡ್ ಬಿ ಮೋರ್ ದ್ಯಾನ್ 80%. ದೆನ್ ಯು ಹ್ಯಾವ್ ಅ ಚಾನ್ಸ್ ಟು ಗೆಟ್ ಅ ಜಿ ಕೆ ವಿ ಕೆ ಇರ್ಬೋದು, ಅಥವಾ ನಮ್ಮ ಧಾರವಾಡ ಕ್ಯಾಂಪಸ್ ಇರ್ಬೋದು, ಬಿಜಾಪುರ ಇರ್ಬೋದು, ಟಾಪ್ ಕಾಲೇಜಲ್ಲಿ ನಿಮಗೆ ಸೀಟ್ಗಳು ಸಿಗ್ತಾವೆ. ಈ ಟಾರ್ಗೆಟ್ ಮೇಲೆ ನೀವು ಪ್ರಿಪೇರ್ ಮಾಡಿರಿ. ಇದಂತೂ ಮುಗ್ದದ ಈಗಿದೆ. 70 to 90% ರೇಂಜಲ್ಲಿ 80% ಅಥವಾ 90% ಯಾವುದೋ ಒಂದು ಮಾರ್ಕ್ಸ್ ಬರುತ್ತೆ ನಿಮ್ಗೆ. ಇನ್ನು ನೆಕ್ಸ್ಟ್ ಟಾರ್ಗೆಟ್ ಇರೋದು CET ಆ್ಯಂಡ್ ಪ್ರಾಕ್ಟಿಕಲ್. ನಿಮಗೆ ಪ್ರಾಕ್ಟಿಕಲ್ಗೆ 100% ಬೇಕಂತಂದ್ರೆ ನಮ್ಮ ಕಡೆ ಬನ್ನಿ. ವಿಲ್ ಗಿವ್ ಅ ಗುಡ್ ಕೋಚಿಂಗ್ ಇನ್ ಅವರ್ ಇನ್ಸ್ಟಿಟ್ಯೂಟ್ ಅಗ್ರಿಲೈನ್ ಧಾರವಾಡ. ಆಫ್ಟರ್ CET ಎಕ್ಸಾಮ್ 26 ಏಪ್ರಿಲಿಂದ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವೆ. ನೀವು ಜಾಯ್ನ್ ಆಗಿ ಉತ್ತಮವಾದಂಥ ಒಂದು ಸ್ಕೋರನ್ನು ಪಡಿಬಹುದು. ನೆಕ್ಸ್ಟ್ ವಿಡಿಯೋ ವೆಟರ್ನರಿ ರಿಲೇಟೆಡ್ ಒಂದು ಮಾಡ್ತೀನಿ ನಾನು, ಅದರ ಸಲುವಾಗಿ ವೇಟ್ ಮಾಡಿರಿ. ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣ. ಧನ್ಯವಾದಗಳು.